ನಮಸ್ಕಾರ ಗೆಳೆಯರೇ. ನಮ್ಮೆಲ್ಲರ ಜೀವನದಲ್ಲೇ ಒಂದು ದೊಡ್ಡ ಬದಲಾವಣೆ ಏನಂದ್ರೆ ಅದು ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ. ಇವತ್ತು ನಮ್ಮ ಕೈಯಲ್ಲಿರೋ ಈ ಪುಟ್ಟ ಸ್ಕ್ರೀನ್ ನಮ್ಮ ಪ್ರಪಂಚವನ್ನೇ ಬದಲಾಯಿಸ್ಬಿಟ್ಟಿದೆ. ಇದರಲ್ಲಿ ಒಳ್ಳೆಯದು ಇದೆ ಮತ್ತು ಕೆಟ್ಟದ್ದು ಇದೆ. ಆದ್ರೆ ಈಗ ನಾವು ಮಾತನಾಡೋದು ಇನ್ಸ್ಟಾಗ್ರಾಮ್ನಂತ ಒಂದು ಪ್ಲಾಟ್ಫಾರ್ಮ್ ಹೇಗೆ ನಮ್ಮ ಯುವಜನರ ಮನಸ್ಸನ್ನ, ನಮ್ಮ ಸಂಸ್ಕೃತಿಯ ಪವಿತ್ರ ಸಂಬಂಧಗಳನ್ನ, ನಮ್ಮ ಮೂಲಭೂತ ಮೌಲ್ಯಗಳನ್ನ ಹಾಳು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಇದು ಬರೀ ಕೆಲವು ರೀಲ್ಸ್ ಬಗ್ಗೆ ಅಲ್ಲ, ಇದು ನಮ್ಮ ಭವಿಷ್ಯದ ಪೀಳಿಗೆಯ ಮಾನಸಿಕ ಆರೋಗ್ಯದ ಬಗ್ಗೆ. ಒಂದು ಕಂಪ್ಲೀಟ್ ಜನರೇಷನ್ ದಾರಿ ತಪ್ಪಿರೋದು ಮತ್ತು ದುಡ್ಡು ಮಾಡೋ ಬಿಸ್ನೆಸ್ ಹಿಂದೆ ಅಡಗಿರುವ ಭಯಾನಕ ಅಪರಾಧಗಳ ಬಗ್ಗೆ. ರೀಲ್ಸ್ ರಿಯಾಲಿಟಿ ಮತ್ತು ಸಾಮಾಜಿಕ ಪರಿಣಾಮ. ಗೆಳೆಯರೇ, ಇಂದು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಆದ ಹಾಗೆಲ್ಲ ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹುಡುಗಿಯರ ಡ್ರೆಸ್ಗಳು ಶಾರ್ಟ್ ಆಗೋಕೆ ಶುರು ಆಗಿವೆ. ಫಾರ್ ಎಕ್ಸಾಂಪಲ್, ಗೆಟ್ ರೆಡಿ ವಿತ್ ಮೇ. ಎಷ್ಟು ಸಿಂಪಲ್, ಚಂದದ ಪದಗಳು ಅಲ್ವಾ? ಇವತ್ತು ಈ ಪದಗಳ ಹಿಂದೆ ಏನು ಅಡಗಿದೆ ಅಂತ ಯೋಚಿಸಿದ್ರಾ? ಮೂಲತಃ ಇದು ಒಂದು ಮೇಕಪ್ ಟ್ಯುಟೋರಿಯಲ್ ಆಗಬೇಕಿತ್ತು. ಅವಾಗ ಒಂದು ಕಾಲ ಇತ್ತು, ಪ್ಲೀಸ್ ಸ್ವಲ್ಪ ಆಚೆ ಹೋಗ್ತೀರಾ, ನಾನು ಬಟ್ಟೆ ಬದಲಾಯಿಸಬೇಕು ಅಂತ ಹೇಳ್ತಿದ್ರು ಮತ್ತೆ ಕೇಳ್ತಿದ್ರು. ಆದ್ರೆ ಇವತ್ತು ಗೆಟ್ ರೆಡಿ ವಿತ್ ಮೀ ಹ್ಯಾಶ್ಟ್ಯಾಗ್ ಹೆಸರಲ್ಲಿ ಹುಡುಗಿಯರು ತಮ್ಮ ರೂಮಲ್ಲಿ ಕ್ಯಾಮ್ರಾ ಇಟ್ಕೊಂಡು ತಮ್ಮ ಬಟ್ಟೆಗಳನ್ನ ಚೇಂಜ್ ಮಾಡೋ ದೃಶ್ಯಗಳನ್ನ ರೆಕಾರ್ಡ್ ಮಾಡ್ತಿದ್ದಾರೆ. ಮತ್ತೆ ಸ್ವಂತ ತಾವೇ ಲಕ್ಷಾಂತರ ಜನಕ್ಕೆ ಅದನ್ನ ತೋರಿಸ್ತಿದ್ದಾರೆ. ಗೆಳೆಯರೇ, ಈ ದಿನಗಳಲ್ಲಿ ಎರಡು ತರದ ಫೆಮಿನಿಸಂ ಅಂದ್ರೆ ಸ್ತ್ರೀವಾದ ಇದೆ. ಒಂದು ಹುಡುಗಿಯರಿಗೆ ಎಂಪವರ್ಮೆಂಟ್ ಕೊಡೋದು, ಇನ್ನೊಂದು ಈಕ್ವಾಲಿಟಿ ತರೋದು. ಆದ್ರೆ ಇವತ್ತು ಎಂಪವರ್ಮೆಂಟ್ ಅಂದ್ರೇನೆ ಹಾಕೋ ಬಟ್ಟೆಗಳನ್ನ ಕಡಿಮೆ ಮಾಡ್ತಾ ಹೋಗೋದಾ. ಇವಾಗ ಫ್ಯಾನ್ಸ್ ಮತ್ತು ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಳೋ ರೇಸ್ನಲ್ಲೇ ಬಟ್ಟೆಗಳನ್ನ ಕಮ್ಮಿ ಮಾಡ್ತಾರೆ. ಇನ್ನೂ ಶಾಕಿಂಗ್ ವಿಷಯ ಏನಂದ್ರೆ, ತಾಯಿ ಮತ್ತು ಮಗನ ಪವಿತ್ರ ಸಂಬಂಧವನ್ನು ಕೂಡ ಸಂತೂರ್ ಮಾಮ್ ಹ್ಯಾಶ್ಟ್ಯಾಗ್ ಹಾಕಿ ಹಾಸ್ಯ ಮಾಡಿ ಅಶ್ಲೀಲವಾಗಿ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ಕೆಲವರು ಹೇಳ್ತಾರೆ ನೋಡೋ ನೋಟ ಸರಿಯಾಗಿರ್ಬೇಕು ಅಂತ. ಆದ್ರೆ ಅವರಿಗೂ ಗೊತ್ತು ತಾವು ಮಾಡ್ತಿರೋದು ತಪ್ಪೇ ಅಂತ. ಅದಕ್ಕೆ ಪ್ರತಿ ವಿಡಿಯೋದಲ್ಲೂ ಮಾಮ್ ಅಂಡ್ ಸನ್ ಅಂತ ಮೆನ್ಷನ್ ಮಾಡಿ ನಾಚಿಕೆ ಗೌರವಗಳ ಎಲ್ಲ ಲಿಮಿಟ್ಸ್ ದಾಟಿದ್ದಾರೆ. ಮತ್ತೆ ಡಾರ್ಕ್ ಹ್ಯೂಮರ್ ಅನ್ನೋ ಒಂದು ಮಾಸ್ಕ್ ಹಾಕೊಂಡು ಈ ಕೆಟ್ಟ ವರ್ತನೆನ ನಾರ್ಮಲೈಸ್ ಮಾಡ್ತಿದ್ದಾರೆ. ಹಾಗಾದ್ರೆ ಯಾರು ಇದನ್ನೆಲ್ಲ ಮಾಡ್ತಿದ್ದಾರೆ? ನೀವು ನಂಬೋದಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಇವುಗಳಲ್ಲಿ ಜಾಸ್ತಿ ಅಕೌಂಟ್ಗಳನ್ನ 15ರಿಂದ 20 ವರ್ಷದ ಹುಡುಗರು ಹುಡುಗಿಯರು ನಡೆಸ್ತಿದ್ದಾರೆ. ಅವರು ತಮ್ಮ ಮುಗ್ಧ ಬಾಲ್ಯವನ್ನೇ ಡಿಜಿಟಲ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಒಂದೇ ಕ್ಲಿಕ್ನಲ್ಲಿ ಸಿಗೋ ಫೇಮ್ ಮತ್ತೆ ದುಡ್ಡಿನ ಮೋಹದಲ್ಲಿ ಅವರ ಚೈಲ್ಡ್ಹುಡ್ ಹಾಳು ಮಾಡ್ಕೊಳ್ತಿದ್ದಾರೆ. ಯಾಕೆ? ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಸ್ವಲ್ಪ ಸ್ಕಿನ್ ತೋರಿಸಿದ್ರೆ ಮಿಲಿಯನ್ ಗಂಟ್ಲೆ ವ್ಯೂಸ್ಗಳು, ಲಕ್ಷಾಂತರ ಫಾಲೋವರ್ಸ್ ಸಿಗ್ತಾರೆ. ಈ ಫಾಸ್ಟ್ ಅಂಡ್ ಈಸಿ ಫೇಮ್ ಮುಂದೆ ಓದು ಮತ್ತು ಹಾರ್ಡ್ ವರ್ಕ್ ಎಷ್ಟು ಬೋರಿಂಗ್ ಕಾಣ್ತಾ ಇದೆ ಅಂತ ಸ್ವಲ್ಪ ಯೋಚಿಸಿ. ಯಾರಿಗೆ ಟೆಕ್ಸ್ಟ್ ಬುಕ್ ಬೇಕು? ಯಾರಿಗೆ ಕಷ್ಟಪಟ್ಟು ಕೆಲಸ ಮಾಡೋದು ಬೇಕು? ಈ ತರಹ ರೀಲ್ಸ್ ಹಾಕಿ ಜನ ಕೋಟ್ಯಾಧಿಪತಿ ಆಗ್ತಿದ್ದಾರೆ, ಸೆಲೆಬ್ರಿಟಿ ಆಗ್ತಿದ್ದಾರೆ. ಮಾನಸಿಕ ಪರಿಣಾಮ ಮತ್ತು ಅಪರಾಧದ ಜಗತ್ತು. ಗೆಳೆಯರೇ, ಇದರ ಎಫೆಕ್ಟ್ ನಮ್ಮೆಲ್ಲರ ಮನೆಗೂ ಬಂದು ತಲುಪಿದೆ. 8ರಿಂದ 10, 12 ವರ್ಷದ ಚಿಕ್ಕ ಮಕ್ಕಳ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ. ಅದರ ಎಕ್ಸ್ಪ್ಲೋರ್ ಪೇಜ್ನಲ್ಲಿ ಏನು ಬರ್ತಾ ಇದೆ ಅಂತ ನೀವೇನಾದರೂ ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಅವರು ಈ ಅಶ್ಲೀಲತೆ ಮತ್ತು ಕೆಟ್ಟ ಮಾಹಿತಿಯ ಫ್ಲಡ್ನಲ್ಲಿ ಮುಳುಗ್ತಿದ್ದಾರೆ. ಅವರಿಗೆ ಅಡಲ್ಟ್ ವಿಷಯಗಳ ಪರಿಚಯ ಆಗೋದ್ರಿಂದ ಅವರ ಚೈಲ್ಡ್ಹುಡ್ ಬೇಗನೆ ಕಳೆದು ಹೋಗ್ತಿದೆ. ಅವರ ಮನಸ್ಸು, ಅವರ ನೈತಿಕತೆ, ಅವರ ಬಾಲ್ಯ ಕಣ್ಮುಂದೆನೆ ಸರ್ವನಾಶ ಆಗ್ತಿದೆ. ಇದನ್ನ ಪ್ರೂವ್ ಮಾಡೋಕೆ ಯಾವುದೇ ರಿಸರ್ಚ್ ಬೇಕಿಲ್ಲ. ನಿಮ್ಮ ಸುತ್ತಮುತ್ತ ನೋಡಿ, ನಿಮ್ಮ ಫ್ರೆಂಡ್ಸ್ ಮಕ್ಕಳನ್ನ ನೋಡಿ. ಈ ಸಮಸ್ಯೆಯನ್ನ ಗುರುತಿಸಿರುವ ಕೆಲವು ದೇಶಗಳು ಆಕ್ಷನ್ ತೆಗೆದುಕೊಂಡಿವೆ. ಫಾರ್ ಎಕ್ಸಾಂಪಲ್, ಆಸ್ಟ್ರೇಲಿಯಾ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನ ಬ್ಯಾನ್ ಮಾಡೋ ಸ್ಟ್ರಿಕ್ಟ್ ಕಾನೂನು ತಂದಿದೆ. ನಮ್ಮ ಭಾರತದಂತ ಯುವ ಜನರ ದೇಶಕ್ಕೆ ಇದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ನಾವು ಜಗತ್ತಿನ ಅತಿ ಹೆಚ್ಚು ಯೂತ್ ಜನಸಂಖ್ಯೆ ಇರುವ ದೇಶ. ನಮ್ಮ ಈ ಯುವಶಕ್ತಿ ಸೈನ್ಸ್ ಅಂಡ್ ಸ್ಪೋರ್ಟ್ಸ್ ಕಡೆಗೆ ತಿರುಗಿಸಬೇಕು, ಈ ಡಿಜಿಟಲ್ ಅಡಿಕ್ಷನ್ ಕಡೆಗಲ್ಲ. ಗೆಳೆಯರೇ, ಇನ್ನು ಇನ್ಸ್ಟಾಗ್ರಾಮ್ನ ಅಲ್ಗಾರಿದಮ್ ಈ ಸಮಸ್ಯೆಗೆ ಫ್ಯೂಯಲ್ ಹಾಕ್ತಾ ಇದೆ. ನೀವು ನಾಟ್ ಇಂಟ್ರೆಸ್ಟೆಡ್ ಅಂತ ಎಷ್ಟು ಸಾರಿ ಸೆಟ್ಟಿಂಗ್ ಆನ್ ಮಾಡಿದ್ರೂ ಈ ತರಹದ ಕಂಟೆಂಟ್ ನಿಮ್ಮ ಫೀಡ್ನಿಂದ ಹೋಗಲ್ಲ. ಯಾಕಂದ್ರೆ ಈ ಕಂಟೆಂಟ್ಗಳು ಜನರನ್ನ ಪ್ಲಾಟ್ಫಾರ್ಮ್ನಲ್ಲಿ ಹೆಚ್ಚು ಹೊತ್ತು ಉಳಿಸಿ
ಇನ್ನಷ್ಟು ಆಡ್ಗಳನ್ನು ಸೇಲ್ ಮಾಡಿ ದುಡ್ಡು ಮಾಡ್ತಿದೆ. ದುಡ್ಡಿನ ಆಸೆಯಲ್ಲಿ ಈ ಆಪ್ ನಮ್ಮ ಮಕ್ಕಳ ಎಥಿಕ್ಸ್ ಅನ್ನು ಮತ್ತು ಸಮಾಜದ ಭವಿಷ್ಯವನ್ನು ಮಾರಾಟ ಮಾಡ್ತಿವೆ. ಗಂಭೀರ ಅಪಾಯ ಮತ್ತು ದಾರಿ ತಪ್ಪಿದ ಯುವಕರು. ಗೆಳೆಯರೇ, ಇದು ಕೇವಲ ಆರಂಭ ಮಾತ್ರ. ಈಗ ನಾವು ಈ ಸಮಸ್ಯೆಯ ಕತ್ತಲೆಯ ಅತಿ ಡೇಂಜರಸ್ ಭಾಗಕ್ಕೆ ಬರ್ತಿದ್ವಿ. ಇದು ಬರೀ ರೀಲ್ಸ್ ವಿಷಯವಲ್ಲ, ಇದು ಒಂದು ಸಂಪೂರ್ಣ ಡಾರ್ಕ್ ಇಂಡಸ್ಟ್ರಿ. ದೊಡ್ಡ ಸೆಲೆಬ್ರಿಟಿ ಅಕೌಂಟ್ಗಳ ಕಾಮೆಂಟ್ಸ್ ನೋಡಿದ್ರ DM ಫಾರ್ ಫನ್, ಐ ಆಮ್ ಫ್ರೀ ಇಂತಹ ಕಾಮೆಂಟ್ಸ್ಗಳು ಏಕೆ ಇವೆ? ಇವು ಕಾಣದ ಅಂಡರ್ ಗ್ರೌಂಡ್ ಇಂಡಸ್ಟ್ರಿಯ ಎಂಟ್ರಿ ಪಾಯಿಂಟ್ಸ್. ಆ ಅಕೌಂಟ್ಗಳಲ್ಲಿ ಹೈಲೈಟ್ಸ್ನಲ್ಲಿ ಫೋಟೋಗಳ ಸ್ಟೋರ್ ಇರ್ತದೆ, ಜೊತೆಗೆ ಒಂದು ರೆಡ್ ಕಾರ್ಡ್ ಕೂಡ ಇರ್ತದೆ. ವಿಡಿಯೋ ಕಾಲ್ 10 ನಿಮಿಷಕ್ಕೆ 500 ರೂಪಾಯಿ, 1 ಗಂಟೆಗೆ 3000 ರೂಪಾಯಿ, ಫೋಟೋ ಪ್ಯಾಕ್ಸ್ 1000 ರೂಪಾಯಿ, ಲೈವ್ ಶೋ 4000 ರೂಪಾಯಿ. ಈ ದುಡ್ಡು ಏರ್ತಾನೆ ಇರ್ತದೆ. ಇವನ್ನೇ ಸರ್ವಿಸ್ ಗರ್ಲ್ಸ್ ಅಥವಾ ಪಿಕ್ ಸೇಲರ್ ಹೆಸರಿನಲ್ಲಿ ಸೇಲ್ ಮಾಡ್ತಾರೆ. ಇಲ್ಲಿ 2 ಥರದ ಫ್ರಾಡ್ ನಡೀತದೆ. ಮೊದಲದು ವೆರಿ ಸಿಂಪಲ್. ನೀವು ದುಡ್ಡು ಕಳಿಸಿದ ಮೇಲೆ ಆ ಅಕೌಂಟ್ ಮಿಸ್ ಆಗಿಬಿಡ್ತದೆ. ಆ ಅಕೌಂಟ್ ಹಿಂದೆ ಒಬ್ಬ ಹುಡುಗ ರನ್ ಮಾಡ್ತಾ ಇರ್ಬೋದು, ನಿಮ್ಮ ದುಡ್ಡು ಮಾತ್ರ ಹೋಗ್ಬಿಡ್ತದೆ. ಆದರೆ ಎರಡನೇ ಫ್ರಾಡ್ ತುಂಬಾ ಡೇಂಜರಸ್, ಕ್ರಿಮಿನಲ್ ಕೂಡ, ಮೆಂಟಲಿ ಹಾಳು ಮಾಡುವಂಥದ್ದು. ಇಲ್ಲಿ ನಿಜವಾಗಿಯೂ ಒಬ್ಳು ಹುಡುಗಿ ಇರ್ತಾಳೆ, ನಿಮಗೆ ವಿಡಿಯೋ ಕಾಲ್ ಮಾಡ್ತಾಳೆ. ಆದರೆ ಆ ಕಾಲ್ ನಿಮ್ಮ ಮುಖ, ಆಕೆಯ ಮುಖ ಎರಡೂ ಕಾಣುವಂತೆ ಸೀಕ್ರೆಟ್ ಆಗಿ ರೆಕಾರ್ಡ್ ಆಗ್ತದೆ. ಆಮೇಲೆ ಬ್ಲ್ಯಾಕ್ ಮೇಲ್ ಶುರುವಾಗ್ತದೆ. ದುಡ್ಡು ಕೊಡುವ, ಇಲ್ಲಾಂದ್ರೆ ನಿನ್ನ ವಿಡಿಯೋ ನಿನ್ನ ಫಾಲೋವರ್ಸ್ಗೆ ಕಳಿಸ್ತೀನಿ, ಇಂಟರ್ನೆಟ್ಟಲ್ಲಿ ವೈರಲ್ ಮಾಡ್ತೀನಿ, ನಿನ್ನ ಫ್ಯಾಮಿಲಿ, ನಿನ್ನ ಫ್ರೆಂಡ್ಸ್ ಎಲ್ಲರೂ ನೋಡ್ತಾರೆ. ಈ ಬಲೆಗೆ ಸಿಕ್ಕು ಭಯ ಪಡೋರು ಯಾರು? 15ರಿಂದ 20 ವರ್ಷದ ಹುಡುಗರು. ತಮ್ಮ ತಪ್ಪನ್ನ ಪೇರೆಂಟ್ಸ್ ಹೇಳೋ ಧೈರ್ಯ ಇರಲ್ಲ. ಅವರ ಬಾಲ್ಯ, ಅವರ ಮನಸ್ಸಿನ ಶಾಂತಿ ಈ ಕತ್ತಲೆ ಪ್ರಪಂಚದಲ್ಲಿ ಹಾಳಾಗ್ತಾ ಇದೆ. ಇವೇನು ರ್ಯಾಂಡಮ್ ಫ್ರಾಡ್ ಅಲ್ಲ, ಇದೊಂದು ವೆಲ್ ಆರ್ಗನೈಸ್ಡ್ ಕ್ರಿಮಿನಲ್ ಗ್ರೂಪ್ಗಳ ದೊಡ್ಡ ರಾಕೆಟ್. ಮತ್ತೆ ಈ ಪ್ರಾಬ್ಲಮ್ ಇನ್ಸ್ಟಾಗ್ರಾಮ್ನಲ್ಲಿ ಮುಗಿಯಲ್ಲ. ಟೆಲಿಗ್ರಾಮ್ನಂತ ಪ್ಲಾಟ್ಫಾರ್ಮ್ಗಳಲ್ಲಿ ಪ್ರೈವಸಿ ಕವರ್ನಲ್ಲಿ ಈಗ ಪ್ರೈವೇಟ್ ವಿಡಿಯೋಗಳ ಸೇಲ್ ನಡೀತಾ ಇದೆ. ಡಾರ್ಕ್ ಹ್ಯೂಮರ್ ಹೆಸರಲ್ಲಿ ಪ್ರತಿಯೊಂದು ಸೀರಿಯಸ್ ವಿಷಯವನ್ನು, ಪ್ರತಿಯೊಂದು ಪವಿತ್ರ ಸಂಬಂಧವನ್ನು ಹಾಸ್ಯ ಮಾಡಿ ನಾರ್ಮಲೈಸ್ ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಲಿಮಿಟ್ಸ್ ಇಲ್ಲ, ಮತ್ತೆ ಏನು ತಪ್ಪಲ್ಲ. ಪೋಷಕರ ಕರ್ತವ್ಯ ಮತ್ತು ಭವಿಷ್ಯದ ಕರೆ. ಗೆಳೆಯರೇ, ಇದು ಬರೀ ಒಂದು ಆ್ಯಪ್ನ ಪ್ರಾಬ್ಲಮ್ ಅಲ್ಲ, ಇದು ನಮ್ಮೆಲ್ಲರ ಮನೆಗಳಲ್ಲಿ, ನಮ್ಮ ಫ್ರೆಂಡ್ಸ್ ಮನೆಗಳಲ್ಲಿ ನಡೀತಿರೋ ಒಂದು ಸೈಲೆಂಟ್ ವಾರ್. ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ನಡೀತಿರೋ ಒಂದು ಯುದ್ಧ. ಇದಕ್ಕೆ ನಾವು ಏನು ಮಾಡಬಹುದು, ನಮ್ಮ ಕೈಯಲ್ಲಿ ಏನಿದೆ ಅಂತ ನೋಡೋದಾದರೆ, ನಾವೆಲ್ಲರೂ ಜವಾಬ್ದಾರಿಯುತ ಪೇರೆಂಟ್ಸ್ಗಳಾಗಿ ಮಕ್ಕಳ ಫೋನ್ನಲ್ಲೇ ಏನು ಇದೆ, ಅವರು ಯಾರನ್ನು ಫಾಲೋ ಮಾಡ್ತಿದ್ದಾರೆ, ಏನು ನೋಡ್ತಿದ್ದಾರೆ ಅನ್ನೋದನ್ನು ಗಮನಿಸಬೇಕು ಮತ್ತು ಅವ್ರ ಜೊತೆ ಓಪನ್ ಆಗಿ ಮಾತನಾಡಬೇಕು. ಯುವಕರಾಗಿ ಸುಲಭದ ಪೇನ್ ಅಥವಾ ದುಡ್ಡಿನ ಮೋಹಕ್ಕೆ ಸಿಕ್ಕಿ ನಿಮ್ಮ ಅಮೂಲ್ಯ ಭವಿಷ್ಯ ಹಾಳಾಗದಂತೆ ನಿಗಾ ವಹಿಸಬೇಕು. ಏಕೆಂದರೆ ನಮ್ಮ ಯುವ ಪೀಳಿಗೆಯು ನಮ್ಮ ದೇಶದ ಭವಿಷ್ಯ. ಇದೆಲ್ಲವನ್ನು ಕಾಪಾಡುವುದು ನಮ್ಮೆಲ್ಲರ ಎಥಿಕಲ್ ಡ್ಯೂಟಿ ಅಲ್ವೇ? ಗೆಳೆಯರ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.